ಮಳೆ ಬಿರುಗಾಳಿಯಿಂದ ಹಾನಿಗೊಳಗಾದ ಶಿವಮೊಗ್ಗ ಗ್ರಾಮಾಂತರ ಪ್ರದೇಶಗಳ ಮಾಹಿತಿ ಪಡೆದುಕೊಂಡಿರುವುದಾಗಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು. ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಕೃಷ್ಣ ಬೈರೇಗೌಡ, ಶಿವಮೊಗ್ಗ ಭದ್ರಾವತಿ ತಾಲೂಕು ಹಲವು ಗ್ರಾಮಗಳಲ್ಲಿ ಗಾಳಿ ಮಳೆಯಿಂದಾಗಿ ಹಾನಿ ಉಂಟಾಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿದ್ದೇನೆ ಮತ್ತು ಈ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರು ನನಗೆ ಮಾಹಿತಿ ನೀಡಿದ್ದಾರೆ. 20ಕ್ಕೂ ಹೆಚ್ಚು ಮನೆಗಳು ಹಾನಿಗೆ ಒಳಗಾಗಿವೆ. ಜಂಟಿ ಸಮೀಕ್ಷೆ ನಡೆಸಿದ ನಂತರ ಪರಿಹಾರವನ್ನು ಒದಗಿಸಲಾಗುವುದು. ಸಂಪೂರ್ಣ ಹಾನಿಗೆ ಒಳಗಾದ ಮನೆಗಳಿಗೆ ಹಣವನ್ನು ನೀಡಲಾಗುವುದು. ಅವರಿಗೆ ಪರಿಹಾರದ ಜೊತೆಗೆ ಒಂದು ಮನೆ ಸಹ ನೀಡಲಾಗುವುದು ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಒಂದು ಸಣ್ಣ ಬ್ರೇಕ್ ನಂತರ ಕೃಷ್ಣ ಬೈರೇಗೌಡ ಅವರು ಏನು ಹೇಳಿದ್ರು ಕೇಳೋಣ ಬನ್ನಿ. Sri Adi Chunchanagiri Independent PU College, known as Sai PUC, is a science PU college with a missionary zeal. Blessed by the divine Parama Puja Sri 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 Dr. Balagangadharanath Mahaswamiji, it is now under the able guidance of Parama Puja Sri 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 Dr. Nirmalanandanatha Mahaswamiji. Grandchild of Puja Sri Sri Prasannanatha Swamiji, a new block of hi-fi building comprising of ultra-modern classrooms with AC facilities and fully equipped laboratories has come up. Sai PUC have a vast library hall with good collection of books and internet connection. This can also be converted into a seminar hall for PowerPoint presentations. Our well-equipped computer lab is our specialty. Students can have an extra access to the systems. They are also encouraged to use the tabs as an advanced learning tool. Digital learning for both board exam and entrance exams like NEET, JEE, KCET are given to the students through VFX Studio recorded classes powered by Sai PUC College app. Sai PUC offers 2 years PU course as per the norms of the Department of Pre-University Education, Karnataka. Along with English, one can opt Kannada or Sanskrit or Hindi for language studies. We have decent and useful waiting rooms for our girl students. An excellent mix of young, energetic and experienced staff facilitating our students 24/7. The college buses take care of each and every student's safety. We also run safe and secure hostels for boys and girls separately. We have established our own app and website to enable our students to get easy access to our videos regarding board and entrance classes. Visual effect is also a part of our curriculum. VFX is a part of our academics where learning is made easy. Our institution is springboard to success. Have a great learning opportunity, have a great success and have a fantastic future. ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಸರ್ಫಾ ಕೋರ್ಸ್, ಸರ್ಫಾ ಕೋರ್ಸ್, ಸರ್ಫಾ ಕೋರ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋರ್ಸ್. ಶಿವಮೊಗ್ಗ ತಾಲೂಕು ಹಾಗೂ ಭದ್ರಾವತಿ ತಾಲೂಕು ಗಡಿ ಭಾಗದಲ್ಲಿ ಸುಮಾರು 3 ಹೋಬಳಿಗಳಲ್ಲಿ ಸುಮಾರು 33ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಒಂದು ತೀವ್ರವಾದಂತಹ
ವಾತಾವರಣ ಸನ್ನಿವೇಶದಲ್ಲಿ ಸಾಕಷ್ಟು ಬೆಳೆ ಹಾನಿಯಾಗಿದೆ ಹಾಗೂ ಸುಮಾರು ಮನೆಗಳು ಕೂಡ ಸಂಪೂರ್ಣವಾಗಿ ಅಥವಾ ಭಾಗಶಃ ಹಾಳಾಗಿದ್ದಾವೆ. ಇವೆಲ್ಲವಕ್ಕೂ ಕೂಡ ಮುಖ್ಯಮಂತ್ರಿಗಳು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ನಾನು ಜಿಲ್ಲಾಧಿಕಾರಿಗಳ ಹತ್ರ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಎಲ್ಲ ವಿವರಗಳನ್ನು ಜಿಲ್ಲಾಧಿಕಾರಿಗಳು ನನಗೂ ಕೊಟ್ಟಿದ್ದಾರೆ. ಜಿಲ್ಲಾ ಮಂತ್ರಿಗಳು ಕೂಡ ಭೇಟಿನೂ ಮಾಡಿದ್ದಾರೆ. ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ, ತಕ್ಷಣ ಸಮೀಕ್ಷೆಯನ್ನು ಕೈಗೆತ್ತಿಕೊಳ್ಬೇಕು ಅಂಥೇಳಿ. ಈಗಾಗಲೇ ಮನೆ ಹಾನಿ ಏನಾಗಿದೆ ಅದರ ಸಮೀಕ್ಷೆಯನ್ನು ಅವರು ಪೂರೈಸಿದ್ದಾರೆ. ಸುಮಾರು 20 ಮನೆಗಳು ಸಂಪೂರ್ಣ ನಾಶ ಆಗಿದ್ದಾವೆ ಹಾಗೂ ಸುಮಾರು ಒಂದು 600 ಮನೆಗಳು ಭಾಗಶಃ ನಾಶ ಆಗೈತೆ, ಹಾನಿಯಾಗಿದ್ದಾವೆ. ಸೊ ಇವುಗಳಿಗೆ ತಕ್ಷಣ ಪರಿಹಾರವನ್ನು ಪಾವತಿ ಮಾಡಲಿಕ್ಕೂ ಕೂಡ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಸಂಪೂರ್ಣವಾಗಿ ಹಾನಿಯಾದಂಥ ಮನೆಗೆ ನಿಯಮಾವಳಿಗಳ ಪ್ರಕಾರ ಪರಿಹಾರ ಕೊಡೋದರ ಜೊತೆಗೆ ಅವರಿಗೆ ಹೆಚ್ಚುವರಿಯಾಗಿ ಒಂದು ಮನೆಯನ್ನು ಕೂಡ ಮಂಜೂರು ಮಾಡಲಿಕ್ಕೂ ಕೂಡ ನಾನು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಮತ್ತು ಬೆಳೆ ಹಾನಿ ಜಂಟಿ ಸಮೀಕ್ಷೆ ಮಾಡಬೇಕಾಗುತ್ತೆ. ಕಂದಾಯ ಇಲಾಖೆ, ತೋಟಗಾರಿಕಾ ಇಲಾಖೆ ಮತ್ತು ಕೃಷಿ ಇಲಾಖೆ 3 ಸೇರಿ ಜಂಟಿ ಸಮೀಕ್ಷೆಯನ್ನು ಈಗಾಗಲೇ ಕೈಗೆತ್ತಿಕೊಂಡಿದ್ದಾರೆ. ಆದಷ್ಟು ಶೀಘ್ರವಾಗಿ ಜಂಟಿ ಸಮೀಕ್ಷೆಯನ್ನು ಪೂರೈಸಿ ಅದಕ್ಕೂ ಕೂಡ ಜಂಟಿ ಸಮೀಕ್ಷೆ ಪೂರ್ಣಗೊಂಡ ಕೂಡಲೇ ಪರಿಹಾರವನ್ನು ಪಾವತಿ ಮಾಡಬೇಕು ಅಂತಲೂ ನನಗೆ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಇದಕ್ಕೆ ಬೇಕಾದಂಥ ಹಣ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ಒದಗಿಸ್ಕೊಟ್ಟಿದ್ದೇವೆ. ಸೊ ಮನೆಗಳಿಗೆ ತತ್ಕ್ಷಣ ಹಣ ಪಾವತಿ ಮಾಡ್ತೇವೆ. ಸಂಪೂರ್ಣ ಹಾನಿಯಾಗಿರೋ ಮನೆಗೆ ಪರಿಹಾರದ ಜೊತೆಗೆ ಹೆಚ್ಚುವರಿಯಾಗಿ ಒಂದು ಮನೆಯನ್ನು ಕೂಡ ಅವರಿಗೆ ಮಂಜೂರು ಮಾಡಿಕೊಡ್ತೇವೆ. ಮತ್ತು ಜಂಟಿ ಸಮೀಕ್ಷೆ ಮುಗಿದ ಕೂಡಲೇ ಬೆಳೆ ಹಾನಿಗೂ ಸಹ ಪರಿಹಾರವನ್ನು ನಾವು ಪಾವತಿ ಮಾಡ್ತೇವೆ. ಹೌದು. ಪೂರ್ಣ ಮನೆ ಹಾನಿ ಆಗಿದ್ರೆ ಪರಿಹಾರ ಪ್ಲಸ್ ಒಂದು ಮನೆ. ಮನವಿ ಇಲ್ಲಿ ಭಾಗದ ಅನೇಕ ಜನಪ್ರತಿನಿಧಿಗಳು ಮತ್ತು ರೈತರು, ರೈತ ಮುಖಂಡರು ಎಲ್ಲರೂ ಕೂಡ ಒಂದು ಹೆಚ್ಚುವರಿ ಪರಿಹಾರ ಕೊಡಬೇಕು, ವಿಶೇಷ ಪ್ಯಾಕೇಜ್ ಕೊಡಬೇಕು, ಹೀಗೆ ಒತ್ತಾಯಗಳನ್ನು ಮಾಡಿದ್ದಾರೆ. ಅವರ ಮನವಿಗಳು ಕೂಡ ನನ್ನ ಕಡೆಗೆ ಬಂದಿದೆ. ಜಿಲ್ಲಾಧಿಕಾರಿಗಳು ಕೂಡ ಅವರ ಮನವಿಯನ್ನು ಸಲ್ಲಿಸಿದ್ದಾರೆ. ಜಿಲ್ಲಾ ಮಂತ್ರಿಗಳು ಕೂಡ ನನ್ನ ಹತ್ರ ಇದೇ ವಿಷಯವನ್ನು ಮಾತಾಡಿದ್ದಾರೆ. ಇದು ಹೆಚ್ಚುವರಿ ತೀರ್ಮಾನ ಮಾಡ್ತಕ್ಕಂಥದ್ದು ಹಣಕಾಸು ಇಲಾಖೆ ಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳೇ ಆಗಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡಿ ಕ್ಯಾಬಿನೆಟ್ನಲ್ಲಿ ನಾವು ಅಂತಿಮ ತೀರ್ಮಾನ ಮಾಡಬೇಕಾಗುತ್ತೆ. ಖಂಡಿತವಾಗಿ ನಾನು ಜನಗಳ ಬೇಡಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತಂದು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಆನಂತರ ನಾನು ತೀರ್ಮಾನವನ್ನು ಹೇಳ್ಬೋದು. ಈ ಹಂತದಲ್ಲಿ ನಮ್ಮ ಕಾರ್ಯವ್ಯಾಪ್ತಿಯಲ್ಲಿ ನಮ್ಮ ಇತಿಮಿತಿಗೆ ಒಳಪಟ್ಟು ಏನೆಲ್ಲ ನಾವು ಪರಿಹಾರ ಪಾವತಿ ಮಾಡ್ಬೋದು, ಹೆಚ್ಚುವರಿ ಮನೆ ಕೊಡೋದು ಸಹ ಸೇರಿ ಮತ್ತು ಬೆಳೆ ಹಾನಿಗೆ ಪರಿಹಾರ ಪಾವತಿ ಮಾಡೋದು ಅದು ನಮ್ಮ ವ್ಯಾಪ್ತಿಗೆ ಬರುತ್ತೆ. ಈಗ ಇರುವಂಥ ನಿಯಮಾವಳಿ ಪ್ರಕಾರ ತತ್ಕ್ಷಣ ನಾವು ಪಾವತಿ ಮಾಡ್ತೇವೆ. ಅದೇ ಸಂದರ್ಭದಲ್ಲೇ ನಾವು ಕ್ಯಾಬಿನೆಟ್ ಗಮನಕ್ಕೆ ತಂದು ಕ್ಯಾಬಿನೆಟ್ ಏನು ಮುಂದಿನ ತೀರ್ಮಾನ ಮಾಡ್ತದೆ ಹೆಚ್ಚುವರಿ ಪರಿಹಾರದ ಬಗ್ಗೆ ಅದನ್ನು ಕೂಡ ಅನುಷ್ಠಾನಕ್ಕೆ ತರ್ತೇವೆ.